ಅಧಿವೇಶನದಲ್ಲಿ ಭಾಗಿಯಾಗಿರುವುದರಿಂದ ಅವರ ಕರ್ತವ್ಯವನ್ನು ದಕ್ಷತೆಯನ್ನು ನಿರ್ವಹಿಸಿ ಅನೇಕ ಸರ್ಕಾರದ ಹೊಣೆಗಾರಿಕೆಯನ್ನು ದಕ್ಷತೆಯನ್ನು ನಿರ್ವಹಿಸಿದಂತಹ ಒಬ್ಬ ಸರಳತೆ, ಸಜ್ಜನಿಕೆ, ಸ್ನೇಹಮಯ ವ್ಯಕ್ತಿತ್ವದ ವ್ಯಕ್ತಿ ಸನ್ಮಾನ್ಯ ನನ್ನ ಸಹೋದರರಾದ ಸುಭಾಷ್ ಆದಿಯವರು. ಒಬ್ಬ ನ್ಯಾಯಾಧೀಶ ಹೇಗಿರಬೇಕು ಅನ್ನೋದಕ್ಕೆ ಒಂದು ಉದಾಹರಣೆಯಾಗಿರುವ ಸುಭಾಷ್ ಆದಿಯವರು ಈ ಸಮಾರಂಭಕ್ಕೆ ಬಂದಿದ್ದಾರೆ. ಅವರಿಗೆ ನಾನು ಗೌರವಪೂರ್ವಕ ನಮನಗಳನ್ನು ಸಲ್ಲಿಸ್ತೇನೆ. ಈ ಸಮಾರಂಭದಲ್ಲಿ ರಾಜೀವ್ ಗಾಂಧಿ ವಿಶ್ವವಿದ್ಯಾನಿಲಯದ ವಿಶ್ರಾಂತ ಕುಲಪತಿಗಳಾದ ಡಾಕ್ಟರ್ ಸಚ್ಚಿದಾನಂದ ಮೂರ್ತಿಯವರು ಬಂದಿದ್ದಾರೆ. ನನ್ನ ಆತ್ಮೀಯ ಗೆಳೆಯ, ಸಹೋದ್ಯೋಗಿ, ದಕ್ಷ, ಪ್ರಾಮಾಣಿಕ ಅಧಿಕಾರಿ ಎಂಬ ಹೆಸರನ್ನು ಪಡೆದಿರತಕ್ಕಂಥ ನನ್ನ ಆತ್ಮೀಯ ಗೆಳೆಯ, ನಾನು ಮತ್ತು ಅವರು ಒಟ್ಟಿಗೆ ಕಾರ್ಯವನ್ನು ನಿರ್ವಹಿಸ್ತಾ ಇದ್ವಿ. ಡಾಕ್ಟರ್ ರವಿ ತಿರ್ಲಾಪುರ ಅವರಿಗೆ, ಹಾಗೆ ಸನ್ಮಾನ್ಯ ರೆಡ್ಡಿಯವರಲ್ಲಿ, ಕೃಷ್ಣಪ್ಪನವರಲ್ಲಿ, ನಾಗರಾಜನವರಲ್ಲಿ, ಈ ಮಠದ ಯಾವುದೇ ಸಮಾರಂಭ ಆದರೂ ಅಲ್ಲಿ ದಿವ್ಯತೆಯನ್ನು ತಂದುಕೊಡುವ ಹುಡುಗಿ ಬೆಳಗ್ಗೆ ನಮ್ಮ ದಿವ್ಯ ಆಲೂರು, ಅವರಿಗೂ ನಾನು ಹೃತ್ಪೂರ್ವಕ ಧನ್ಯವಾದ ಅರ್ಪಿಸ್ತಾ, ಚಿತ್ರದುರ್ಗದಲ್ಲಿ 2 ದಿವಸ ಅಖಿಲ ಭಾರತ ಶರಣ ಸಾಹಿತ್ಯ ಸಮ್ಮೇಳನ ನಡೆಯಿತು. ಅದು ಮುಗಿಸ್ಕೊಂಡು ಬಂದ ಮೇಲೆ ನನಗೆ ಆರೋಗ್ಯ ಕೆಟ್ಟು, ಕಂಠ ಕೈ ಕೊಟ್ಟು ಸ್ವಲ್ಪ ಅಸ್ವಸ್ಥ ಆಗಿದ್ರೂ ಸಹ ಸಿದ್ಧಗಂಗೆಯ ಶಿವಕುಮಾರ ಮಹಾಸ್ವಾಮಿಗಳ ಆ ಪುಣ್ಯಸ್ಮರಣೆಯಲ್ಲಿ ಪಾಲ್ಗೊಂಡು ಸಿದ್ಧಲಿಂಗ ಮಹಾಸ್ವಾಮಿ ವಹಿಸಿಕೊಟ್ಟಂತಹ ಕಾರ್ಯವನ್ನು, ಸಭಾ ಕಾರ್ಯವನ್ನು ಸ್ವಾಗತ ಮಾಡೋದ್ರೊಂದಿಗೆ ನಿರೂಪಣೆ ಮಾಡುವಂತಹ ಕಾರ್ಯವನ್ನು ನಿರ್ವಹಿಸಬೇಕು ಅನ್ನುವ ಆ ಗುರುಗಳ ಆಶೀರ್ವಾದದಿಂದ ಅಲ್ಲಿಗೆ ಹೋಗಿ ನಾನು ಈ ಸಮಾರಂಭಕ್ಕೆ ಬರಬೇಕು ಬೇಡೋ ಅಂತ ಚಿಂತನೆ ಮಾಡ್ತಾ ಇದ್ದಾಗ ನನಗೆ ಡಾಕ್ಟರ್ ಮುಮ್ಮಡಿ ಶಿವರುದ್ರ ಮಹಾಸ್ವಾಮಿಗಳ ಪ್ರೇಮದ ವ್ಯಕ್ತಿತ್ವ ನನ್ನ ಕಣ್ಣ ಮುಂದೆ ಬಂತು. ನಮ್ಮ ಮುಮ್ಮಡಿ ಶಿವರುದ್ರ ಸ್ವಾಮಿಗಳಲ್ಲಿ ಒಂದು ಚುಂಬಕ ಶಕ್ತಿ ಇದೆ. ಅವರು ಈ ಮಠದ ಹೊಣೆಗಾರಿಕೆಯನ್ನು ಹೊತ್ತು ನಮ್ಮ ಹಿಂದಿನ ಕಾಲಾದ್ರಿ ರುದ್ರಮುನಿ ಮಹಾಸ್ವಾಮಿಗಳಿಗೆ ನೆರಳಾಗಿ, ಬೆಂಗಾವಲಾಗಿ, ಕಷ್ಟ ನಷ್ಟ ನೋವುಗಳಲ್ಲಿ ಸಹಭಾಗಿಯಾಗಿ ಅವರೊಡನೆ ಅವರು ಹೇಗೆ ನಡೆದುಕೊಳ್ತಾ ಇದ್ರು ಅನ್ನೋದನ್ನು ನೋಡಿದಾಗ ಗುರು ಶಿಷ್ಯರು ಹೇಗಿರ್ಬೇಕಪ್ಪ ಅನ್ನೋದಕ್ಕೆ ನಮ್ಮ ಕಾಲಾದ್ರಿ ರುದ್ರಮುನಿ ಮಹಾಸ್ವಾಮಿಗಳು, ಮುಮ್ಮಡಿ ಶಿವರುದ್ರ ಸ್ವಾಮಿಗಳು ಒಂದು ಸಾಕ್ಷಿಯ ಪ್ರಜ್ಞೆಯಾಗಿ ನನಗೆ ಕಾಣ್ತಾರೆ. ಯಾವ ಗುರುಗಳು ಭಕ್ತರನ್ನ ಪ್ರೀತಿಯಿಂದ ನೋಡ್ತಾರೆ, ಮಮತೆಯಿಂದ ನೋಡ್ತಾರೆ, ಮಾತೃ ವಾತ್ಸಲ್ಯದಿಂದ ನೋಡ್ತಾರೆ, ಅಂತಹ ಮಠಗಳಿಗೆ ಭಕ್ತರು ತಾವಾಗಿಯೇ ಹೋಗ್ತಾರೆ. ತಮಗೆಲ್ಲ ಗೊತ್ತಿದ್ದ ಹಾಗೆ ಈ ಮಠಕ್ಕೆ ಯಡಿಯೂರು ಸಿದ್ಧಲಿಂಗೇಶ್ವರರ ಒಂದು ಹಿನ್ನೆಲೆ ಇದೆ. ಯಾರು ಯಡಿಯೂರು ಸಿದ್ಧಲಿಂಗೇಶ್ವರರು? ನನ್ನ ಯೋಗವೋ ಏನೋ ಕಳೆದ 1 ವಾರದಿಂದ 3-4 ಬಾರಿ ಯಡಿಯೂರು ಸಿದ್ಧಲಿಂಗೇಶ್ವರನ್ನ ಸ್ಮರಿಸಿಕೊಳ್ಳುವಂಥ ಅವಕಾಶ ಬಂತು. ಹುಲಿಯೂರು ದುರ್ಗದಲ್ಲಿ ಮಠಾಧಿಪತಿಗಳೆಲ್ಲ ಸೇರಿದಂಥ ಒಂದು ಸಂದರ್ಭದಲ್ಲಿ ಯಡಿಯೂರು ಸಿದ್ಧಲಿಂಗೇಶ್ವರರ ಬಗ್ಗೆ ನಡೆದ ವಿಚಾರ ಸಂಕಿರಣದಲ್ಲಿ ಸಮಾರೋಪ ಭಾಷಣ ಮಾಡತಕ್ಕಂಥ ಸುತ್ತೂರು ಶ್ರೀಗಳಿದ್ರು, ಗದಗಿನ ತೋಟದ ಸಿದ್ದರಾಮ ಶ್ರೀಗಳು, ಈಗ ಅನೇಕ ಮಠಾಧಿಪತಿಗಳಿದ್ರು. ಅಲ್ಲಿ ನಾನು ಸಮಾರೋಪ ಮಾತನಾಡುವ ಅವಕಾಶ. ಆನಂತರ ದೇವರ ಮಠದ ಪರಮಪೂಜ್ಯ ಶ್ರೀಗಳಿಗೆ, ನೆಲಮಂಗಲದ ಪವಾಡ ಮಠದ ಸಿದ್ಧಲಿಂಗ ಸ್ವಾಮಿಗಳು ಯಡಿಯೂರು ಸಿದ್ಧಲಿಂಗೇಶ್ವರ ಪ್ರಶಸ್ತಿಯನ್ನು ಕೊಟ್ಟಾಗ ಅಲ್ಲಿ ಪಾಲ್ಗೊಳ್ಳುವ ಅವಕಾಶ. ಯಡಿಯೂರು ಸಿದ್ಧಲಿಂಗೇಶ್ವರರು ಬಸವಾದಿ ಶರಣರು 12ನೇ ಶತಮಾನದಲ್ಲಿ ರಚಿಸಿದ ವಚನಗಳನ್ನು ಸಂರಕ್ಷಣೆ ಮಾಡಿದಂತಹ 13ನೇ ಶತಮಾನದ
ಮಹಾಜ್ಞಾನಿಗಳು, ಶಿವಯೋಗಿಗಳು. ಅವರು ವಚನಗಳನ್ನು ಸಂರಕ್ಷಣೆ ಮಾಡಿದ್ರು, ವಚನಗಳನ್ನ ರಚನೆ ಮಾಡಿದ್ರು, ವಚನಗಳನ್ನ ಪ್ರಸಾರ ಮಾಡಿದ್ರು. ಅಂತಹ ಅಭಿನವ ಅಲ್ಲಮ, ಎರಡನೇ ಅಲ್ಲಮ ಅಂತ ಎಲ್ಲ ತತ್ವಜ್ಞಾನಿಗಳಿಂದ, ಶಾಸ್ತ್ರವರೇಣ್ಯರಿಂದ ಕರೆಸಿಕೊಳ್ಳುವಂತಹ ಯಡಿಯೂರು ಸಿದ್ಧಲಿಂಗೇಶ್ವರರು ತಪಸ್ಸು ಮಾಡಿದಂತಹ ಈ ಪವಿತ್ರ ಕ್ಷೇತ್ರ ಇದು ಸಾಮಾನ್ಯ ಕ್ಷೇತ್ರವಲ್ಲ. ಕಾಲಾಗ್ನಿದ್ರಮುನಿ ಮಹಾಸ್ವಾಮಿಗಳನ್ನು ನಾನು ಹತ್ತಿರದಿಂದ ಬಲ್ಲೆ. ಒಂದು ಮಾತಿದೆ, ಲೋಕದಂತೆ ಬಾರರು, ಲೋಕದಂತೆ ಇರರು, ಲೋಕದಂತೆ ಹೋಗರು ನೋಡೆಯ, ಪುಣ್ಯದಂತೆ ಬಬ್ಬರು, ಜ್ಞಾನದಂತೆ ಇಬ್ಬರು, ಮುಕ್ತಿಯಂತೆ ಹೋಗುವರು ನೋಡೆಯ. ನಮ್ಮ ಶರಣರು ಉಪಮಾತೀತರಾಗಿ ಉಪಮಿಸಬಾರದು ಅನ್ನುವ ಶರಣರ ವಾಣಿಯಂತೆ ಇವತ್ತು ಸಿದ್ಧಗಂಗೆಯಲ್ಲಿ ಶಿವಕುಮಾರ ಮಹಾಸ್ವಾಮಿಗಳವರ 6ನೇ ಪುಣ್ಯ ಸ್ಮರಣೆ, ಇಲ್ಲಿ ಕಾಲಾಗ್ನಿದ್ರಮುನಿ ಮಹಾಸ್ವಾಮಿಗಳವರ 16ನೆಯ ಪುಣ್ಯ ಸ್ಮರಣೆ. ಈ ಎರಡೂ ಪುಣ್ಯ ಸ್ಮರಣೆಯಲ್ಲಿ ಪಾಲ್ಗೊಳ್ಳುವ ಅವಕಾಶ ನನಗೆ ಮತ್ತು ಸಚ್ಚಿದಾನಂದ ಮೂರ್ತಿಯವರಿಗೆ ಸಿಕ್ಕಿರುವುದು ನಮ್ಮ ಸೌಭಾಗ್ಯ ಅಂತಲೇ ನನ್ನ ಭಾವನೆ. ಯಡಿಯೂರು ಸಿದ್ಧಲಿಂಗೇಶ್ವರರು 770 ವಿರಕ್ತರಿಂದ ನಾಡಿನಾದ್ಯಂತ ಜಂಗಮ ಮೂರ್ತಿಗಳಾಗಿ ಸಂಚರಿಸಿ ಬಹುದೊಡ್ಡ ಪವಾಡವನ್ನೇ ಮಾಡಿದರು. ಅವರೊಂದು ಕಡೆ ಒಂದು ಮಾತನ್ನು ಹೇಳ್ತಾರೆ, ಆದಿ ಮಧ್ಯಾವಸಾನವಿಲ್ಲದೆಂದು, ಆದಿ ಅನಾದಿ ನಾದಬಿಂದು ಕಳೆಗಿಲ್ಲದೆಂದು, ಸಾವಯ ನಿರವಯ ಇಲ್ಲದೆಂದು, ತತ್ತ ಬ್ರಹ್ಮಾಂಡದಿ ಲೋಕದಿ ಲೋಕಂಗಳೇ ಏನು ಏನು ಇಲ್ಲದೆಂದು, ನಿತ್ಯ ನಿರಂಜನ ಪರವಸ್ತು ನೀನೊಬ್ಬನೇ ಇದ್ದೆಯಲ್ಲ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೇ. ಯಾಕೆ ನಮ್ಮ ಮುಮ್ಮಡಿ ಶಿವರುದ್ರ ಸ್ವಾಮಿಗಳು 16 ವರ್ಷದ ನಂತರ ಆ ಪರಮ ಪೂಜ್ಯರಾದ ಕಾಲಾಗ್ನಿದ್ರಮುನಿ ಮಹಾಸ್ವಾಮಿನ ಸ್ಮರಿಸಿಕೊಳ್ಬೇಕು. ನಮ್ಮ ಇಡೀ ಲಿಂಗಾಯತ ಧರ್ಮದಲ್ಲಿ, ಮಾನವ ಧರ್ಮದಲ್ಲಿ ಗುರುವಿಗೆ ವಿಶೇಷವಾದ ಸ್ಥಾನ ಇದೆ. ಗುರುಲಿಂಗ ಜಂಗಮ, ವಿಭೂತಿ ರುದ್ರಾಕ್ಷಿ ಮಂತ್ರ, ಪಾದೋದಕ ಪ್ರಸಾದ ಅನ್ನುವ ಅಷ್ಟಾವರಣದ ಕಲ್ಪನೆ ಇದೆ. ಅಷ್ಟಾವರಣದ ಕಲ್ಪನೆಯಲ್ಲಿ ಮೊದಲ ಸ್ಥಾನ ಗುರುವಿಗೆ ನಾವು ಕೊಡ್ತೇವೆ. ಗುರುವಿನ ಗುಲಾಮನಾಗದ ತನಕ ದೊರೆಯದಣ್ಣ ಮುಕುತಿ ಅಂತೇಳಿ ಕಾಲಾಗ್ನಿದ್ರಮುನಿ ಮಹಾಸ್ವಾಮಿಗಳನ್ನ ಕಂಡಾಗ ಸಾಕ್ಷಾತ್ ಶಿವನನ್ನೇ ಕಂಡಂತಾಗ್ತಾ ಇತ್ತು. ಅವರ ಮುಖದಲ್ಲಿನ ಪ್ರಸನ್ನತೆ, ವಿಭೂತಿ ಧರಿಸಿದ ಅವರ ತ್ರಿಪುಂಡ ಮುಖ, ಅವರ ಸರಳವಾದ ವ್ಯಕ್ತಿತ್ವ ಬಹಳ ಆಕರ್ಷಣೀಯವಾಗಿತ್ತು. ಬಸವಣ್ಣ ಹೇಳಿದಾಗೆ, ಮೃದು ವಚನವೇ ಸಕಲ ಜಪಂಗಳೆಯ, ಮೃದು ವಚನವೇ ಸಕಲ ತಪಂಗಳೆಯ, ಸದು ವಿನಯವೇ ಸದಾಶಿವನ ಒಲುಮೆಯ ಅನ್ನುವ ಹಾಗೆ ಕಾಲಾಗ್ನಿದ್ರಮುನಿ ಮಹಾಸ್ವಾಮಿಗಳು ಬಹಳ ಮುಗ್ಧರಾಗಿದ್ದರು. ಮಾತೃವಾತ್ಸಲ್ಯ ಇತ್ತು, ಭಕ್ತರ ಮೇಲೆ ಅಪಾರವಾದ ಪ್ರೇಮ. ನಮ್ಮ ಮುಮ್ಮಡಿ ಶಿವರುದ್ರ ಸ್ವಾಮಿಗಳ ಅವರ ಸಂಬಂಧ ಅನನ್ಯವಾದ ಅವಿನಾಭಾವ ಸಂಬಂಧ ಇತ್ತು. ಅಂತಹ ಶ್ರೀಗಳನ್ನ ಇವತ್ತು ನಾವು ಸ್ಮರಿಸಿಕೊಳ್ತಾ ಇದ್ದೇವೆ. ಸುಮಾರು 6 ದಶಕಗಳ ಹಿಂದೆ ಈ ವಿದ್ಯಾಪೀಠವನ್ನು ಪ್ರಾರಂಭ ಮಾಡಿ ಕಾಲಾಗ್ನಿದ್ರಮುನಿ ಸ್ವಾಮಿಗಳು ಎಷ್ಟು ಕಷ್ಟಪಟ್ಟರು ನನಗೆ ಗೊತ್ತು. ಮುಮ್ಮಡಿ ಶಿವರುದ್ರ ಸ್ವಾಮಿಗಳು ಮೇಲೆ ಬಹಳ ಚೆನ್ನಾಗಿ ನಗ್ತಾ ಇರ್ತಾರೆ. ಒಳಗೆ ಅವರಿಗೆ ಎಷ್ಟು ನೋವುಗಳಿವೆ, ದುಃಖ ಇವೆ ಅನ್ನೋದು ನನಗೆ ಗೊತ್ತು. ಒಂದು ಮಠವನ್ನು ನಡೆಸೋದು, ಒಂದು ವಿದ್ಯಾಸಂಸ್ಥೆ ನಡೆಸೋದು ಬಹಳ ಕಷ್ಟ ಈಗಿನ ಕಾಲದಲ್ಲಿ. ಅಂತಹುದನ್ನ ಯಾವುದೇ ತಮ್ಮ ತೊಂದರೆಯನ್ನು ಭಕ್ತರಿಗೆ ತೋರಿಸಿಕೊಳ್ಳದೆ ನಿರಂತರವಾಗಿ ನಮ್ಮ ಮುಮ್ಮಡಿ ಶಿವರುದ್ರ ಸ್ವಾಮಿಗಳು ಕಾಲಾಗ್ನಿದ್ರಮುನಿ ಮಹಾಸ್ವಾಮಿಗಳ ಆಶೀರ್ವಾದ ಪಡೆದುಕೊಂಡು ನಡೆಸ್ತಾ ಇದ್ದಾರೆ. ಅವರಿಗೆ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ
ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಇನ್ನು ಈ ವಿದ್ಯಾಪೀಠದ ವಾರ್ಷಿಕೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ಪಾಲಕರು ಬಂದಿದ್ದೀರಿ, ಪೋಷಕರು ಬಂದಿದ್ದೀರಿ, ಮಕ್ಕಳು ಬಂದಿದ್ದೀರಿ. ನಿಮಗೆಲ್ಲ ಒಂದು ಸವಿನಯ ಪ್ರಾರ್ಥನೆ. ಪಾಲಕರು ಪೋಷಕರು ಮಕ್ಕಳಿಗೆ ಒಳ್ಳೆ ಶಿಕ್ಷಣವನ್ನು ಕೊಡಿಸಬೇಕು, ಒಳ್ಳೆ ಸಂಸ್ಕಾರವನ್ನು ಕೊಡಿಸಬೇಕು. ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಅನ್ನುವ ಸಂಸ್ಕಾರವನ್ನು ಕಲಿಸಬೇಕು. ನಮ್ಮ ಮಕ್ಕಳು ಇವತ್ತು ಬಹಳ ಉನ್ನತ ವಿದ್ಯಾಭ್ಯಾಸ ಮಾಡಿ ವಿದೇಶಕ್ಕೆ ವಿಮಾನದಲ್ಲಿ ಹಾರಿ ಹೋಗ್ತಾರೆ. ಅವರಿಗೆ ಜನ್ಮ ಕೊಟ್ಟು ಅವರಿಗೆ ಎಲ್ಲ ರೀತಿಯ ಶಿಕ್ಷಣ ನೀಡಿ ಅವರ ಬದುಕಿಗೆ ಒಂದು ಬೆಳಕನ್ನು ನೀಡಿದ ತಂದೆ ತಾಯಿಗಳನ್ನು ನೋಡಿಕೊಳ್ಳದೆ ವಿದೇಶದಲ್ಲಿ ಆನಂದದ ಪ್ರವಾಹದಲ್ಲಿ ಈಜ್ತಾ ಇರುವ ನಮ್ಮ ಮಕ್ಕಳಿಗೆ ಈಗಲಿಂದಲೇ ನಮ್ಮ ತಂದೆ ತಾಯಿಗಳು ಸಂಸ್ಕಾರವನ್ನು ಕಲಿಸಬೇಕು. ನಮಗೆ ಯಾರು ನಿಜವಾದ ದೇವರು? ನಮ್ಮ ದೇವರು ತಾಯಿ, ಹೆತ್ತ ತಾಯಿ. 9 ತಿಂಗಳ ಕಾಲ, ನವಮಾಸಗಳ ಕಾಲ ತನ್ನ ಗರ್ಭದಲ್ಲಿ ಇಟ್ಟುಕೊಂಡು ನಮ್ಮನ್ನು ಸಲಹಿದ ತಾಯಿಯನ್ನ ದೇವರು ಅಂತ ಭಾವಿಸುವ ಸಂಸ್ಕಾರವನ್ನು ಮೊದಲಿಂದಲೂ ಕಲಿಸಬೇಕು. ಆನಂತರ ಕಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿದೆ. ನಮ್ಮ ತಂದೆ ತಾಯಿಗಳು, ಪೋಷಕರು, ಪಾಲಕರು ನಿಮ್ಮ ಮಕ್ಕಳ ಬದುಕಿನ ಬಗ್ಗೆ ಚಿಕ್ಕ ವಯಸ್ಸಿನಿಂದಲೇ ಒಳ್ಳೆಯ ಆಚಾರ ವಿಚಾರವನ್ನು ಕಲಿಸಬೇಕು. ಒಬ್ಬ ಜಾನಪದ ತಾಯಿ ಯಾವುದೇ ವಿಶ್ವವಿದ್ಯಾಲಯಕ್ಕೆ ಹೋದವಳಲ್ಲ, ಯಾವುದೇ ಪದವಿಯನ್ನು ಪಡೆದವಳಲ್ಲ. ಆಕೆ ಹೇಳ್ತಾಳೆ, ನನ್ನ ಮಗ ಏನಾಗಬೇಕು ಅಂತ ಹೇಳಿ. ಆಚಾರಕ್ಕೆ ಅರಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು ಎನಕಂದ, ಜ್ಯೋತಿಯಾಗು ಜನಕ್ಕೆಲ್ಲ, ಜ್ಯೋತಿಯಾಗು ಜನಕ್ಕೆಲ್ಲ. ಒಬ್ಬ ತಾಯಿ ತಂದೆ ಮಕ್ಕಳಿಗೆ ಹರಸಬೇಕಾದ್ದು ಇದು. ಏನಾಗಬೇಕು? ಆಚಾರಕ್ಕೆ ಅರಸನಾಗಬೇಕು. ಅಂದ್ರೆ ತಾನು ಮಾಡುವ ಕೆಲಸಕ್ಕೆ ಪ್ರಭುವಾಗಬೇಕು. ಮಾಸ್ಟರ್ ಆಫ್ ದಿ ಕಾಂಡಕ್ಟ್ ಅಂತ ಹೇಳ್ತೇನೆ. ಆಚಾರಕ್ಕೆ ಅರಸಾಗಬೇಕು. ಆಚಾರದಲ್ಲಿ ಅರಸನ ಆ ಸ್ಥಾನವನ್ನು ಗಳಿಸಬೇಕು, ಪ್ರಭುತ್ವವನ್ನು ಗಳಿಸಬೇಕು. ನೀತಿಗೆ ಪ್ರಭುವಾಗು, ಆಚಾರಕ್ಕೆ ಅರಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು ಎನಕಂದ, ಜ್ಯೋತಿಯಾಗು ಜನಕ್ಕೆಲ್ಲ. ನಾವು ನೋಡ್ತಾ ಇದ್ದೇವೆ ಪೇಪರ್ನಲ್ಲಿ ತಾಯಿಯನ್ನು ಕೊಲ್ಲುವಂತಹ ಮಕ್ಕಳು. ಇವತ್ತು ಪೇಪರ್ನಲ್ಲಿ ಬಂದಿದೆ, ಯಾಕಪ್ಪ ನಿಮ್ಮ ತಾಯಿ ಸಾಯಿಸಿದೆ ಅಂದ್ರೆ, ನನ್ನನ್ನು ಹೆತ್ತ ತಪ್ಪಿಗಾಗಿ ನಾನು ಸಾಯಿಸಿದೆ ಅಂತ ಹೇಳ್ತಕ್ಕಂಥ ಕ್ರೌರ್ಯ ಮೆರೆಯುವ ಮಕ್ಕಳು ನಮ್ಮಲ್ಲಿದ್ದಾರೆ. ಪತಿ ಪತ್ನಿಯ ನಡುವಣ ವೈಮನಸ್ಸಿಂದ ದಿನನಿತ್ಯ ಆತ್ಮಹತ್ಯೆ ಮಾಡಿಕೊಳ್ಳುವ, ಕೊಲೆ ಮಾಡುವ, ಸುಪಾರಿ ಕೊಡುವಂತಹ ಸಮಾಜ ಈ ಭಾರತ ದೇಶದಲ್ಲಿ ಇರೋದನ್ನು ನೋಡಿದಾಗ ತಲೆ ತಗ್ಗಿಸಬೇಕಾಗಿದೆ. ಇದಕ್ಕೆ ಕಾರಣ ತಂದೆ ತಾಯಿಗಳು ತಮ್ಮ ಮಕ್ಕಳ ಹವ್ಯಾಸ ಏನು, ಶಾಲೆಗೆ ಹೋದವನು ಏನು ಕಲ್ತಿದ್ದಾನೆ, ಅವನು ಬಂದ ಮೇಲೆ ಅವನ ಚಟುವಟಿಕೆಗಳೇನು ಅನ್ನೋದನ್ನು ಗಮನಿಸೋದಿಲ್ಲ. ತಾಯಿಯಂದರು ಟಿವಿಗಳಲ್ಲಿ ತಲ್ಲೀನರಾಗಿರ್ತಾರೆ. ತಂದೆ ಕಷ್ಟಪಟ್ಟು ಹೊರಗೆ ಹೋಗಿ ದುಡಿಯುವಂತ ಕೆಲಸ, ಮನೆಗೆ ಬಂದರೆ ಅವನಿಗೆ ವಿರಾಮವನ್ನು ತೆಗೆದುಕೊಳ್ಳಕ್ಕೆ ಸಮಯ ಇರೋದಿಲ್ಲ. ಹಾಗಾಗಿ ಮಕ್ಕಳು ಎತ್ತ ಕಡೆ ಹೋಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಾವು ಚಿಂತನೆ ಮಾಡಬೇಕು. ಕೇವಲ ಶಾಲೆ ಕಳಿಸಿದ್ರೆ ನಿಮ್ಮ ಕೆಲಸ ಪೂರ್ಣ ಆಗೋದಿಲ್ಲ. ಆ ಮಕ್ಕಳಿಗೆ ಮನೆಯ ಮೊದಲ ಪಾಠ ಶಾಲೆ. ಮನೆಯ ಮೊದಲ ಪಾಠ ಶಾಲೆ. ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಅನ್ನುವಾಗೆ ತಾಯಿಯಾದವಳು, ತಂದೆಯಾದವಳು ನಿಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡಿಸಿ, ಒಳ್ಳೆ ಸಂಸ್ಕಾರ ಕೊಡಿಸಿ, ಒಳ್ಳೆ ಮಾತಾಡಬೇಕು. ಯಾವ ರೀತಿ ಇರಬೇಕು ಮಾತು? ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತಾರೆ ಬಸವಣ್ಣನ. ಅಷ್ಟೇ ಅಲ್ಲ, ಒಂದೇ ಒಂದು ವಚನವನ್ನು ನಿಮ್ಮ ಮಕ್ಕಳಿಗೆ ಕಲಿಸಿ ಸಾಕು. ಆ ವಚನ ಒಂದನ್ನ ತಂದೆ ತಾಯಿ ಕೂತ್ಕೊಂಡು ಚಿಕ್ಕ ವಯಸ್ಸಿನ ಮಕ್ಕಳಿಗೆ ಈ ವಚನದ ಒಂದೊಂದು ಅಂಶವನ್ನ ಪ್ರೀತಿಯಿಂದ ಸರಿಯಾದ ರೀತಿಯಲ್ಲಿ ತಿಳುವಳಿಕೆ ಕೊಟ್ಟು ಹೇಳಿದ್ರೆ ಆ ಮಕ್ಕಳಿಗೆ ಆ ವಚನವೇ ಒಂದು ಸಂವಿಧಾನ ಆಗುತ್ತೆ, ಒಂದು ಜೀವನದ ನೀತಿ ಸೂತ್ರ ಆಗುತ್ತೆ.
ಯಾವ ಆ ವಚನ? ಸರಳವಾದ ವಚನ. ಕಳಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರ ಕಂಡರೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದರ ಅಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಈ ಒಂದು ವಚನವನ್ನು ಕಲಿಸಿ ಮಕ್ಕಳನ್ನು ಕೂರಿಸ್ಕೊಳ್ಳಿ. ಕಳಬೇಡ, ಅಮ್ಮ ಕಳಬೇಡ ಅಂದ್ರೇನು? ನೋಡಪ್ಪ ಮಗು, ಕಳಬೇಡ ಅಂದರೆ ಕಳ್ಳತನ ಮಾಡಬೇಡ. ಅಂದರೆ ಬೇರೆಯವರ ವಸ್ತುವನ್ನು ಕದಿಯೋದು ಅಷ್ಟೇ ಅಲ್ಲ, ನಿನ್ನ ಮನಸ್ಸಿನಲ್ಲಿ ಬಯಸುವುದೂ ಸಹ ಕಳ್ಳತನ ಮಗುವೇ. ದಯವಿಟ್ಟು ಒಂದು ಪ್ರತಿಜ್ಞೆಯನ್ನು ತೊಡು, ಕಳ್ಳತನ ಮಾಡೋದಿಲ್ಲ ಅಂತೇಳಿ. ಕೊಲ್ಲಬೇಡ, ಏನು ಕೊಲೆ ಮಾಡೋದಷ್ಟೇ ಕೊಲ್ಲುವುದಲ್ಲ, ಒಬ್ಬರ ಮನಸ್ಸಿಗೆ ನೋಯಿಸೋದು. ಸದುವಿನೇವೇ ಸದಾಶಿವನ ಒಲುಮೆಯ ಅಂತ ಹೇಳಿದ್ರಲ್ಲ, ನಾವಾಡುವ ಮಾತು ಹೀಗಿರಬೇಕು ಗೆಳೆಯ, ಮೃದು ವಚನ ಮೂರು ಲೋಕ ಗೆಲ್ಲುವುದು ತಿಳಿಯ, ಮೌನ ಮೊಗ್ಗೆಯೊಡೆದು ಮಾತರಳಿ ಬರಲಿ, ಈ 3 ದಿನದ ಬಾಳು ಘಮಘಮಿಸುತ್ತಿರಲಿ, ಘಮಘಮಿಸುತ್ತಿರಲಿ. ಕೊಲ್ಲಬೇಡ, ಯಾರ ಮನಸ್ಸಿಗೂ ನೋವನ್ನು ಉಂಟು ಮಾಡಬೇಡ ಅಂತೇಳಿ. ಹುಸಿಯ ನುಡಿಯಲು ಬೇಡ, ಸುಳ್ಳು ಹೇಳಬೇಡ, ಇನ್ನೊಬ್ಬರ ಕಂಡ್ರೆ ಅಸಹ್ಯ ಪಡಬೇಡ, ಕೋಪ ವ್ಯಕ್ತಪಡಿಸಬೇಡ. ಇಂತಹ 7 ಸಪ್ತಸೂತ್ರಗಳನ್ನ ನಮ್ಮ ಮಕ್ಕಳಿಗೆ ನೀವು ಕಲಿಸಿದ್ರೆ ಅವರ ಬದುಕು ಸಾರ್ಥಕ ಆಗುತ್ತೆ. ಕೇವಲ ಜನ್ಮ ಕೊಟ್ಟರೆ ಸಾಲದು, ಅವರಿಗೆ ಸಂಸ್ಕಾರವನ್ನು ಕೊಡಬೇಕು ಅಂತ ಪಾಲಕ ಪೋಷಕರಲ್ಲಿ ಪ್ರಾರ್ಥನೆ ಮಾಡ್ತಾ, ಮತ್ತೊಂದು ಶಿಕ್ಷಕರಿಗೆ ಒಂದು ಜವಾಬ್ದಾರಿ ಇದೆ. ಶಿಕ್ಷಕರು ತಮ್ಮ ವೃತ್ತಿಯನ್ನು ಪವಿತ್ರವಾದ ವೃತ್ತಿ ಅಂತ ಭಾವಿಸಬೇಕು. ಪ್ರಪಂಚದಲ್ಲಿ ಬಹುದೊಡ್ಡ ವೃತ್ತಿ ಅಂದರೆ ಶಿಕ್ಷಕ ವೃತ್ತಿ. ಅಬ್ದುಲ್ ಕಲಾಂಜಿ ಹೇಳ್ತಾ ಇದ್ರು, ಅವರು ಪ್ರಶ್ನೆ ಮಾಡ್ತಾರೆ, ಸರ್ ನಿಮ್ಮನ್ನ ವಿಜ್ಞಾನಿ ಅಂತ ಕರಿಬೇಕೋ, ರಾಷ್ಟ್ರಪತಿ ಅಂತ ಕರಿಬೇಕೋ, ಶಿಕ್ಷಕ ಅಂತ ಕರಿಬೇಕೋ, ಅಣುವಿಜ್ಞಾನಿ ಅಂತ ಕರಿಬೇಕು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ಹೆಮ್ಮೆಯಿಂದ, ನನ್ನನ್ನು ಒಬ್ಬ ಶಿಕ್ಷಕನನ್ನಾಗಿ ಕರೀರಿ ಸಾಕು ಅಂತೇಳಿ. ರಾಧಾಕೃಷ್ಣನವರ ಜನ್ಮದಿನವನ್ನು ಶಿಕ್ಷಕ ದಿನಾಚರಣೆ ಅಂತ ಮಾಡ್ತೇವೆ. ಮಹಾ ತತ್ವಜ್ಞಾನಿಗಳು. ಆ ಹಿನ್ನೆಲೆಯಲ್ಲಿ ಶಿಕ್ಷಕರು ಸಹ ಏನೋ ಮಠಾಧಿಪತಿಗಳು ಕಷ್ಟಪಟ್ಟು ಸಂಬಳ ಹೇಗೋ ಕೊಡ್ತಾರೆ, ನಮ್ಮ ಜೀವನ ಹೇಗೋ ಸಾಗುತ್ತೆ ಅಂತೇಳಿ ಕರ್ತವ್ಯ ವಿಮುಖನಾಗದೆ ಮಕ್ಕಳ ಬದುಕಿಗೆ ಭಾಗ್ಯಶಿಲ್ಪಿಗಳಾಗಬೇಕು ಅಂತ ಆಶಿಸ್ತಾ, ಮತ್ತೊಮ್ಮೆ ಈ ಮಠಕ್ಕೆ ಬಹಳ ದೊಡ್ಡ ಇತಿಹಾಸ. 16ನೇ ಶತಮಾನದ ಶಿವಯೋಗಿ ಏನು ಯಡಿಯೂರು ಸಿದ್ದಲಿಂಗೇಶ್ವರ. ನಾನು ತುಮಕೂರು ಜಿಲ್ಲಾಧಿಕಾರಿಯಾಗಿದ್ದಾಗ ನಮ್ಮ ಗೆಳೆಯ ರವಿ ತಿರ್ಲಾಪುರ ಅವರು ಕುಣಿಗಲ್ ತಹಸೀಲ್ದಾರ್ ಆಗಿದ್ದರು. ಬಹಳ ಒಳ್ಳೆಯ ಅಧಿಕಾರಿ. ನಾವಿಬ್ಬರೂ ಸಹ ಸೇರಿ ಆ ಯಡಿಯೂರು ದೇವಾಲಯವನ್ನು ಪುನರುಜ್ಜೀವನ ಮಾಡತಕ್ಕಂಥ ಕೆಲಸವನ್ನು ಮಾಡಿದ ಪುಣ್ಯದ ಭಾಗ್ಯ ನಮಗೆ ಬಂತು. ನಾನು ಜಿಲ್ಲಾಧಿಕಾರಿಯಾಗಿ ಆ ಯಡಿಯೂರು ಸಿದ್ದಲಿಂಗೇಶ್ವರ ದೇವಸ್ಥಾನದ ಅಧ್ಯಕ್ಷನಾಗಿದ್ದೆ. ಯಾವುದೇ ಅಧಿಕಾರೇತರ ಸದಸ್ಯರಿರಲಿಲ್ಲ. ಆಗ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾಗಿದ್ದ ಸನ್ಮಾನ್ಯ ಯಡಿಯೂರಪ್ಪನವರು ಸಾಕಷ್ಟು ಅನುದಾನ ಕೊಟ್ಟಾಗ ನಾವು ಪ್ರತಿ 15 ದಿವಸಕ್ಕೊಮ್ಮೆ ಅಲ್ಲಿಯೇ ಸಭೆ ಮಾಡಿ, ನೀವು ಕಂಡಿರಬಹುದು ಯಾವ ದೇವಾಲಯಗಳಿಗೂ ಅಷ್ಟು ಅಗಲವಾದ ವಿಸ್ತೀರ್ಣದ ರಸ್ತೆ ಇಲ್ಲ. ಅಲ್ಲಿದ್ದಂಥ ಅನೇಕ ಅಂಗಡಿಗಳನ್ನು ತೆಗೆದು ಒಂದು ಸುಂದರವಾದ ವಾಣಿಜ್ಯ ಸಮುಚ್ಚಯ ಮಾಡಿದ್ವಿ, ಕಚೇರಿ ಕೊಠಡಿ ಮಾಡಿದ್ವಿ, ಯಾತ್ರಿ ನಿವಾಸ ಆಯಿತು, ಅಲ್ಲಿ ಅಭಿಷೇಕದ ಒಂದು ಬಹುದೊಡ್ಡ ಪ್ರಾಂಗಣವೇ ಆಯಿತು. ಇವೆಲ್ಲವೂ ಯಡಿಯೂರು ಸಿದ್ದಲಿಂಗೇಶ್ವರ ಪವಾಡ. ಒಂದು ಮಾತನ್ನು ಹೇಳಿ ಮಾತು ಮುಗಿಸ್ತೇನೆ. ನಾನು ಅಸಿಸ್ಟೆಂಟ್ ಕಮಿಷನರ್ ಆಯ್ಕೆಯಾದಾಗ ಸೀದಾ ಯಡಿಯೂರಿಗೆ ಹೋದೆ. ನಾನು ಯಡಿಯೂರಿಗೆ ಹೋಗಿ ನಂಬಿಕೆ ಇತ್ತೋ ಇಲ್ಲವೋ ನನ್ನ ಮುಡಿಯನ್ನು ಕೊಟ್ಟು ಸಿದ್ದಲಿಂಗೇಶ್ವರಲ್ಲಿ ಪ್ರಾರ್ಥನೆ ಮಾಡಿದೆ. ಸಿದ್ದಲಿಂಗೇಶ್ವರರೇ, ಈ ಜಿಲ್ಲೆಗೆ ನಾನು ಜಿಲ್ಲಾಧಿಕಾರಿಯಾಗಿ ಬರಬೇಕು, ನಿಮ್ಮ ಸೇವೆಯನ್ನು ಮಾಡ್ತಕ್ಕಂಥ ಅವಕಾಶ ಕಲ್ಪಿಸಿಕೊಡಿ ಅಂತ. ಆ ಯಡಿಯೂರು ಸಿದ್ದಲಿಂಗೇಶ್ವರ ಕೃಪೆಯಿಂದ ಅಲ್ಲಿ ಜಿಲ್ಲಾಧಿಕಾರಿಯಾಗಿ ಹೋದೆ. ಅಷ್ಟೇ ಅಲ್ಲ, ಅಲ್ಲಿ ಜಿಲ್ಲಾಧಿಕಾರಿಯ ಮನೆ ಇತ್ತು. ನಾನು ಆಗ ಯುವಜನ ಸೇವಾಧಿಕಾರಿಯಾಗಿದ್ದೆ. ಅಂಥ ದೊಡ್ಡ ಅಧಿಕಾರಿಯ ಹುದ್ದೆಯಲ್ಲ. ಆ ಮನೆಯನ್ನು ನೋಡಬೇಕು ಅಂತ ಹಲವಾರು ಬಾರಿ
ಆ ಮನೆಗೆ ಹೋಗ್ತಾ ಇದ್ದೆ, ಜಿಲ್ಲಾಧಿಕಾರಿ ದೊಡ್ಡ ಬಂಗಲೆಗೆ. ಆದರೆ ದುರಾದೃಷ್ಟವಶಾತ್ ಒಳಗೆ ಪ್ರವೇಶ ಹೋಗುವಂತಿರಲಿಲ್ಲ, ಅಂತಹ ಆತ್ಮೀಯತೆಯಲ್ಲಿರಲಿಲ್ಲ. ಆ ಸಂದರ್ಭದಲ್ಲಿ ಯಡಿಯೂರು ಸಿದ್ದಲಿಂಗೇಶ್ ಕೇಳಿಕೊಂಡೆ, ನಾನು ಜಿಲ್ಲಾಧಿಕಾರಿಗೆ ಬರಬೇಕು, ಈ ಮನೆಯನ್ನು ಮಹಾಮನೆಯನ್ನಾಗಿ ಮಾಡಿ ಜನಸಾಮಾನ್ಯರು ಈ ಮನೆಗೆ ಬರುವಂತೆ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡೆ. ಯಡಿಯೂರು ಸಿದ್ದಲಿಂಗೇಶ್ವರನಿಗೆ ಒಲಿದು ಆ ಸೇವೆ ಮಾಡುವ ಸೌಭಾಗ್ಯವನ್ನು ತಂದುಕೊಟ್ಟ. ನಾನು ಹೇಳುವ ಮಾತು ಇಷ್ಟೇ, ಕಾಲಾಗ್ರಿಜುಮ್ಮನ ಮಹಾಸ್ವಾಮಿಗಳ ಬಗ್ಗೆ ಮುಮ್ಮಡಿ ಶಿವರುದ್ರ ಸ್ವಾಮಿಯವರ ನಂಬಿಕೆ ಇದೆಯಲ್ಲ, ಆ ನಂಬಿಕೆ ದೊಡ್ಡ ಶಕ್ತಿ. ಅದಕ್ಕೆ ಬಸವಣ್ಣ ಹೇಳ್ತಾರೆ, ನಂಬರು ನೆಚ್ಚರು ಬರಿದೆ ಕರೆಯವರು, ನಂಬಲರಿಯರಿ ಮನುಜರು, ನಂಬಿ ಕರೆದಡೆ ಓ ಎನ್ನನೆ ಶಿವನು. ಇಲ್ಲೊಂದು ಪವಾಡ ಆಗ್ತಾ ಇದೆ. ಈ ಸ್ವಾಮಿಗಳು ಕಾಲಾಗ್ರಿಜುಮ್ಮನ ಸ್ವಾಮಿಗಳು ಸೇರಿ ಇಷ್ಟು ದೊಡ್ಡ ಭವ್ಯ ಕಟ್ಟಡಗಳನ್ನು, ದಿವ್ಯ ಕಟ್ಟಡಗಳನ್ನು ಕಟ್ಟಬೇಕಾದ್ರೆ ಒಂದು ಶಕ್ತಿ, ಆ ಶಕ್ತಿಯೇ ಆ ಗುರು ಶಿಷ್ಯರ ನಡುವಣ ಸಂಬಂಧದ ಶಕ್ತಿ ಅಂತ ಹೇಳ್ತಾ ಈ ಸಮಾರಂಭಕ್ಕೆ ನನ್ನನ್ನು ಆಹ್ವಾನಿಸಿದ. ಸುಭಾಷಾದಿ ಸಾಹೇಬರು ಬರ್ತಾರೆ ಎನ್ನುವ ಒಂದು ದೃಷ್ಟಿಯಿಂದ, ಹಾಗೂ ನಮ್ಮ ಮುಮ್ಮಡಿ ಶಿವರುದ್ರ ಸ್ವಾಮಿ ಬಹಳ ಮಗುವಿನ ಮನಸ್ಸು, ಅವರು ಎಲ್ಲರನ್ನೂ ಪ್ರೀತಿಸ್ತಾರೆ, ನಗನಗ್ತಾ ಇರ್ತಾರೆ. ಸ್ವಾಮೀಜಿಯವರು ನಾನು ಭಕ್ತ ಅನ್ನುವ ಭಾವನೆ ಬರುವುದಿಲ್ಲ. ನಾನು ಯಾರೋ ಒಬ್ಬ ಸ್ನೇಹಿತರ ಹತ್ರ ಮಾತನಾಡ್ತಾ ಇದ್ದೇನೆ ಅನ್ನುವಷ್ಟು ಸ್ನೇಹಮಯ ವ್ಯಕ್ತಿತ್ವ ಆಗಿರಬೇಕು ಇವತ್ತಿನ ಗುರುಗಳು ಅನ್ನುವ ಮಾತನ್ನು ಹೇಳ್ತಾ, ಮತ್ತೊಮ್ಮೆ ಇವತ್ತು ನಮ್ಮ ಶಿವಕುಮಾರ ಮಹಾಸ್ವಾಮಿಗಳ 6ನೇ ಪುಣ್ಯ ಸ್ಮರಣೆ. ಈ ಮಠಕ್ಕೂ ಆ ಮಠಕ್ಕೂ ಅವಿನಾಭಾವ ಸಂಬಂಧ. ಸಿದ್ಧಗಂಗಾ ಮಠದ ಆದರ್ಶಗಳನ್ನು ಈ ಮರಳೇಗವಿ ಮಠ ಬಹಳ ಸೊಗಸಾಗಿ ನಿರ್ವಹಿಸ್ತಾ ಬಂದಿದೆ. ಇದು ಕಾಕತಾಳೀಯ ಅನ್ನುವ ಮಾತನ್ನು ಹೇಳ್ತಾ, ಮತ್ತೊಮ್ಮೆ ಕಾಲಾಗ್ರಿಜುಮ್ಮನ ಮಹಾಸ್ವಾಮಿಗಳ ಪುಣ್ಯ ಸ್ಮರಣೆಯ ಈ ಸಂದರ್ಭದಲ್ಲಿ ಅವರಿಗೆ ಅನಂತ ಅವ್ರಿಗೆ ಸಾವಿಲ್ಲ, ಸಾಧಕರಿಗೆ ಸಾವಿಲ್ಲ, ಶಿವಯೋಗಿಗಳಿಗೆ ಸಾವಿಲ್ಲ. ಯಾರಿಗೆ ಸಾವಿದೆ ಅಂದರೆ ಯಾರು ತಮ್ಮ ಸ್ವಾರ್ಥಕ್ಕಾಗಿ, ತಮ್ಮ ಕುಟುಂಬಕ್ಕಾಗಿ, ತಮಗಾಗಿ ಬದುಕಿರ್ತಾರೆಯೋ ಅವರು ಬದುಕಿದ್ದಾರೆ, ಸತ್ತೋಗಿರ್ತಾರೆ. ಆದರೆ ಯಾರು ಇತರರಿಗಾಗಿ ಬದುಕಿರ್ತಾರೆಯೋ, ಇತರರಿಗಾಗಿ ತ್ಯಾಗ ಮಾಡಿರ್ತಾರೆಯೋ ಅವ್ರು ಸತ್ತ ನಂತರವೂ ಬದುಕಿರ್ತಾರೆ. ಬದುಕಿದ್ದಾಗಲೇ ಸತ್ತು ಹೋಗುವ ಜನ ಬೇರೆ, ಸತ್ತ ನಂತರವೂ ಬದುಕುವ ಜನ ಬೇರೆ. ನಾವು ಸತ್ತ ನಂತರವೂ ಬದುಕುವಂತಹ ಬಾಳನ್ನ ಮಾಡೋಣ. ಅದಕ್ಕೆ ಶಿವಕುಮಾರ ಮಹಾಸ್ವಾಮಿಗಳು, ಕಾಲಾಗ್ರಿಜುಮ್ಮನ ಮಹಾಸ್ವಾಮಿಗಳು ಆದರ್ಶ ಆಗಲಿ, ನಮಗೆಲ್ಲ ಆಶೀರ್ವಾದ ನೀಡಲಿ ಅಂತ ಆಶಿಸಿ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ನಾವಾಗಿ ಹುಟ್ಟಿದ್ದೀವಿ, ಸಂಸ್ಕಾರವನ್ನ ಪಡೀಲಿಲ್ಲ ಅಂದ್ರೆ ಹೇಗೆ ಅಂತ ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದಾರೆ ನಮ್ಮ ನಾಡಿನ ಹೆಮ್ಮೆ ಡಾಕ್ಟರ್ ಸಿ ವಿಶ್ವೇಶ್ವರಯ್ಯ.